ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಅಚಾನಕ್ಕಾಗಿ ಈ ರೀತಿ ಕಾರ್ಡ್ಗಳನ್ನು ಯಾಕೆ ಕಡಿತ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನೀಗ ಮುನಿಯಪ್ಪನವ್ರಿಗೆ ಮಾತಾಡ್ತೀನಿ, ಏನೋ ಅದು ಸೆಕ್ರೆಟರಿಗೂ ಮಾತಾಡ್ತೀನಿ. ಭಾರತ ಸರ್ಕಾರ ಅಂತೂ ನಾವೇನು ಒಂದು ಪಾಲಿಸಿ ಮಾಡಿ 2013ರ ಒಂದು ಆ್ಯಕ್ಟ್ ಮೇಲೆ ಅದಕ್ಕೆ ರೂಲ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ್ಯಕ್ಟ್ ಪ್ರಕಾರವಾಗಿ ನಾವೇನೀಗ 5 kg ಫ್ರೀ ಸಂಪೂರ್ಣವಾಗಿ ಉಚಿತವಾಗಿ ನಾವು ಅಕ್ಕಿ ಅಥವಾ ಅಕ್ಕಿ ಬದಲಿಗೆ ಇನ್ನಾದಾದರೂ 1-2 kg ಧಾನ್ಯ ಅವರು ತೆಗೆದುಕೊಂಡ್ರೆ ಧಾನ್ಯವನ್ನು ಅದನ್ನು ಕೊಡುವಂಥದ್ದು ಭಾರತ ಸರ್ಕಾರ ಮಾಡ್ತಾಯಿದೆ. ಅದರ ಹೊರತುಪಡಿಸಿ MSP ಒಳಗೆ ಗೋಧಿ ಮತ್ತು ಭತ್ತವನ್ನಂತೂ ಎಲ್ಲವೂ ಖರೀದಿ ಮಾಡ್ತಾಯಿದ್ದೀವಿ ನಾವು. ಅದು ಬಿಟ್ಟು ಯಾವುದು ಪ್ರೈಸ್ ರೆಡ್ಯೂಸ್ ಆಗ್ತದೆ ಅದಕ್ಕೂ ಹೈಯೆಸ್ಟ್ ಪ್ರೈಸ್ ಕೊಟ್ಟು ಮಾಡ್ತಾಯಿದ್ವಿ. ಇಷ್ಟೆಲ್ಲ ಭಾರತ ಸರ್ಕಾರ ಕೊಡಬೇಕಾದ್ರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ವೆರಿಫೈ ಮಾಡಿ ನಿಮಗೆ ತಿಳಿಸ್ತೀನಿ. ಆದರೆ ಬಡವರಿಗೆ ತೊಂದರೆ ಆಗಲಾರದಂತೆ ಅವರು ಕ್ರಮ ಕೈಗೊಳ್ಬೇಕು. ಆದರೆ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು, ದಿಸ್ ಈಸ್ ಫಸ್ಟ್, ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದೇನು ಅಂತಂದರೆ ಇವ್ರಿಗೇನೋ ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲಾರ್ದೆ ಇವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಕೊಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಯಾಕಂದ್ರೆ ಮಾತಾಡಿದರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಭಾಷಣ ಶುರು ಸಿದ್ದರಾಮಯ್ಯ ಸಾಹೇಬ್ರದ್ದು. ಅದಕ್ಕೆ ಅದು ಕೊಡೋಕ್ಕೂ ಆಗೋಲ್ತು, ಬಿಡೋಕ್ಕೂ ಆಗೋಲ್ತು. ಹೀಗಾಗಿ ನೀವು ಗಮನಿಸ್ತಿರ್ಬೋದು, ಬಸ್ಸು ಕಮ್ಮಿ ಮಾಡ್ತಾರೆ ಎಲ್ಲ ಕಡೆ. ಆ ಯುವ ನಿಧಿ ಅಂತ ಹೇಳಿದ್ದು ಒಬ್ರಿಗೂ ಬಂದಿಲ್ಲ. ಇಲ್ಲಿ ಎಷ್ಟು ಮಂದಿ ಯುವಕರ ಕೇಳಿದ್ರೆ ಯಾರಿಗಾರ ಬಂದೈತಾನೆ ಅವ್ರ ಮನೆಯಾಗ ಹುಡುಗರಿಗೆ ಯಾರಿಗಾರ ಇಲ್ಲೇ ಸಂದರ್ಶನ ಮಾಡ್ರಿ. ಎಲ್ಲ ಬಡವರಿದ್ದವರು ರಗಡ ಜನ ಇದ್ದಾರೆ ಇದರೊಳಗೆ. ಅಕ್ಕಿದು ದುಡ್ಡು ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ದಿಂದ ಕೊಡ್ತಾ ಇಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ ಎಲ್ಲ ಬಂದಾಗ್ಯಾವ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆಗೆ ಯಡಿಯೂರಪ್ಪ ಅವರು 4,000 ರೂಪಾಯಿ ಶುರು ಮಾಡಿದ್ರು, ಅದನ್ನು ಬಂದ್ ಮಾಡ್ಯಾರ. ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಏನು ಅರ್ಥ ಅದು? ಎಕ್ಸೈಸ್ ಆಲ್ಕೋಹಾಲ್ ರೇಟ್ ಅಂದ್ರೆ ಮದ್ಯದ ರೇಟ್ ಜಾಸ್ತಿ ಮಾಡ್ಯಾರ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ, ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ. ಕಾಂಗ್ರೆಸ್ ಲ್ಯಾಂಡ್ ಪರ್ಚೇಸ್ಗೆ ರಿಜಿಸ್ಟ್ರೇಷನ್ ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯತ್ತ ಹೋಗ್ತಾ ಇದೆ. ಸರಿ, ಆವಾಗ ನಾವು ಹೇಳಿದ್ವಿ 40% ಆರೋಪ ಸುಳ್ಳು ಅನ್ನೋದನ್ನ. ಈಗ ಲೋಕಾಯುಕ್ತರು, ಅದು ನ್ಯಾಯಮೂರ್ತಿ ಲೋಕಾಯುಕ್ತರ ನೇತೃತ್ವದಲ್ಲಿ ಆಗಿದೆ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ಮೀಡಿಯಾ ರಿಪೋರ್ಟ್ ನೋಡಿದ್ದೇನೆ. ನಾನು ನಿನ್ನೆನೇ ರಾತ್ರಿ ಬಂದಿದ್ದೇನೆ, ನಿಮಗೆ ಗೊತ್ತಿಲ್ಲ, ಡೀಟೇಲ್ ಆಗಿ ನೋಡಿಲ್ಲ. ಆದರೆ ಮಾಧ್ಯಮದಲ್ಲಿ ವರದಿಯಾಗಿರುವಂತೆ ಲೋಕಾಯುಕ್ತರು ಅದನ್ನು ತನಿಖೆಯನ್ನು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈಗಾದರೂ ಸರ್ಕಾರ ಕ್ಷಮೆ ಕೇಳಿ.